ಸಹಜ ಕೃಷಿಯಲ್ಲಿ ನಾವು ನಮ್ಮ ತೋಟನ ಕಾಡು ಥರ ಇಟ್ಕೋಬೇಕು ಅಂತ. ಅಂದರೆ ನಾವು ಯಾವಾಗಲೂ ಕಾಡಿಗೆ ಕಂಪೇರ್ ಮಾಡ್ತೀವಿ. ಈಗ ನಮ್ಮ ತೋಟನ ಯಾರಿಗೆ ನಾವು ಕಂಪೇರ್ ಮಾಡೋದು ಅಂದರೆ ಕಾಡಿಗೆ. ಅಂದರೆ ಕಾಡು ಥರ ಇರ್ಬೇಕು ನಮ್ಮ ತೋಟ. ಅಂದರೆ ನಮ್ಮ ತೋಟನ ಅಡವಿ ತೋಟ ಅಂದರೆ ಕಾಡು ಥರ ನಮ್ಮ ತೋಟ ಕಾಡು ಥರ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ. ನೋಡ್ಬೋದು ಇಲ್ಲೊಂದು ನೆಲ್ಲಿ ಮರ ಇದೆ, ಚಿಕ್ಕ ನೆಲ್ಲಿ. ಇದೇನು ಏನು ನಿರ್ವಹಣೆ ಇಲ್ಲ, ಗಿಡ ಹಾಕಿದ್ವಿ ಮರ್ತೋಗಿದೆ ಅಷ್ಟೇ. ನಾವು ಗಿಡ ಹಾಕಿದ್ವಿ ಅಷ್ಟೇ, ಇನ್ನೇನು ಮಾಡಿಲ್ಲ ಕೆಲಸ ಇದಕ್ಕೆ. ನೋಡ್ರಿ ಈಗ ನೆಲ್ಲಿಕಾಯಿ ಹರ್ಕೊಳ್ಳೋದು ತಿನ್ನೋದು, ಅದರಲ್ಲಿ ಭಾಗವಾಗಿ ನೋಡ್ರಿ ಬೀಟೆ, ಅದ್ರ ಮಧ್ಯೆ ಹಲಸು, ಅದ್ರ ಪಕ್ಕ ಮತ್ತೆ ನೆಲ್ಲಿ, ಅದ್ರ ಪಕ್ಕ ಹೊನ್ನೆ, ಅದು ಮತ್ತೆ ಬೀಟೆ, ಆ ಕಡೆ ತೇಗ. ನೋಡ್ರಿ ಇಲ್ಲಿ ಒಂದು 10x10 ಜಾಗದಲ್ಲಿ ಒಂದು 7-8 ಮರ ಇದೆ. ನೋಡ್ರಿ ಈಗ ಬೇಲಿಯಲ್ಲಿ ನಮಗೆ ತರಕಾರಿ ಸಿಗೋಕ್ಕೂ ಅವಕಾಶ. ಬೇಲಿಯಲ್ಲಿ ನೆಲಬಸ್ಲೆ ಅಂತಾರೆ ಇದು. ಬಿಸಿಲು, ಮಧ್ಯಾಹ್ನದ ಬಿಸಿಲು, ಜೋರು ಬಿಸಿಲು ಇರುತ್ತೆ ಮಧ್ಯಾಹ್ನದ ಮೇಲೆ 3 ಗಂಟೆ ಮೇಲೆ 4 ಗಂಟೆ ಮೇಲೆ. ಆ ಬಿಸಿಲನ್ನು ನಾವು ಅಲ್ಲೇ ಬೇಲಿಯಲ್ಲೇ ತಡಿಬೇಕು. ಒಳಗಡೆ ತೋಟದೊಳಗಡೆ ಬರದೆ ನಮಗೆ ಯಾವುದು ತೊಂದರೆ ಆಗ್ದಂಗೆ ಅಲ್ಲೂ ತಡಿಬೋದು. ಬೇಸಿಗೆಯಲ್ಲೂ ಅಚ್ಚುಗಿರೋ ಗಿಡ ಅಂದರೆ ಹೊಂಗೆ ಮರ. ನಾವು ಆದಷ್ಟು ಹೊಂಗೆ ಗಿಡಗಳನ್ನೇ ಭಾಳ ಹಾಕೊಂಡಿದ್ದೀವಿ. ಗೊಬ್ಬರದ ಗಿಡನೂ ಭಾಳ ಇದ್ದಾವೆ. ಇಲ್ಲಿ ಎಲ್ಲ ಥರದ್ದು ಬೇಲಿಯಲ್ಲಿ ಗಿಡ ಮರಗಳನ್ನ ಜೋಡಣೆ ಮಾಡಿದ್ದೀವಿ. ಈಗ ನೋಡ್ತಾ ಹೋಗ್ಬೋದು ನೀವು. ನೋಡಿರಿ ಹೊಂಗೆ ಕೆಲವೊಂದು ಬೀಜನೇ ಹಾಕ್ಬಿಟ್ಟಿದ್ದೀನಿ ಡೈರೆಕ್ಟ್. ಬರೀ ಬೀಜ ಹಾಕಿರೋ ಸಾಕು, ಸುಲಭವಾಗಿ ಹೊಂಗೆ ಗಿಡ ಬೆಳೆಯೋಕ್ಕೆ ಅವಕಾಶ. ಏನು ಅದಕ್ಕೆ ಗುಂಡಿ ಹೊಡಿಬೇಕೆಲ್ಲ, ಗಿಡನೇ ಹಾಕ್ಬೇಕು ಅಂತಲೇ ಇಲ್ಲ. ಬೀಟೆ ಅದು ನೋಡಿರಿ, ಬೇವು ನೋಡಿರಿ, ಶ್ರೀಗಂಧನೂ ಬೆಳಿತೈತಿ. ಇಲ್ಲೊಂದು ಶ್ರೀಗಂಧ ಬರ್ತೈತೆ. ಆಮೇಲೆ ಅದರ ನೋಡಿರಿ ಲಂಟಾನ ನಮ್ಮ ಬೇಲಿ ಪ್ರೊಟೆಕ್ಷನ್. ನೋಡಿರಿ ಆ ಕಡೆ ಇದೆ ಲಂಟಾನ, ನಮ್ಮ ಕಡೆ ಇಲ್ಲ. ಲಂಟಾನ ಅಷ್ಟು ದಟ್ಟವಾಗಿರೋದ್ರಿಂದ ನೋಡಿರಿ ಯಾರು ಒಳಗಡೆ ಬರೋಕ್ಕಾಗಲ್ಲ. ಪ್ರಾಣಿಗಳಿಗೂ ಬರೋಕ್ಕೆ ಅವಕಾಶ ಇಲ್ಲ, ಮನುಷ್ಯರಿಗೂ ಬರೋಕ್ಕೆ ಅವಕಾಶ ಇಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಪರಿಚಯ ಸರ್? ಪರಿಚಯ, ನನ್ನ ಹೆಸರು ವೀರೇಶ್. ಇದು ಅಡವಿ ತೋಟ ಅಂತ ನಮ್ಮ ತೋಟದ ಹೆಸರು. ಎಲ್ಲಿ ಬರುತ್ತೆ ಸರ್ ಇದು? ಇದು ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಓಕೆ ಸರ್, ಏನು ಅಡವಿ ತೋಟ ಅಂತ ಹೆಸರು ಇಟ್ಟಿದ್ದೀರಾ? ಅಡವಿ ತೋಟ ಅಂದರೆ ಅಡವಿ ಅಂದರೆ ಕಾಡು. ಈಗ ನಮ್ಮ ಸಹಜ ಕೃಷಿಯಲ್ಲಿ ನಾವು ನಮ್ಮ ತೋಟನ ಕಾಡು ಥರ ಇಟ್ಕೋಬೇಕು ಅಂತ. ಅಂದರೆ ನಾವು ಯಾವಾಗಲೂ ಕಾಡಿಗೆ ಕಂಪೇರ್ ಮಾಡ್ತೀವಿ. ಈಗ ನಮ್ಮ ತೋಟನ ಯಾರಿಗೆ ನಾವು ಕಂಪೇರ್ ಮಾಡೋದು ಅಂದರೆ ಕಾಡಿಗೆ. ಅಂದರೆ ಕಾಡು ಥರ ಇರ್ಬೇಕು ನಮ್ಮ ತೋಟ. ಅಂದರೆ ಕಾಡಲ್ಲಿ ಹೆಂಗೆ, ಈಗ ಸಹಜ ಕೃಷಿ ಬಗ್ಗೆ ನಾನು ಮುಂಚೆ ಹೇಳಿದ್ದೀನಿ, ಅದ್ರ ಬಗ್ಗೆ ಏನೇನು ಅಂತ. ಅವೇ 4 ತತ್ವಗಳು ಕಾಡಲ್ಲಿ ಫಾಲೋ ಆಗ್ತಿದೆ. ಕಾಡಲ್ಲಿ ಯಾರು ಉಳುಮೆ ಮಾಡಲ್ಲ, ಕಾಡಲ್ಲಿ ಯಾರು ಗೊಬ್ಬರ ಹಾಕಲ್ಲ, ಕಾಡಲ್ಲಿ ಯಾರು ಹಿಂಗೆ ಕೀಟನಾಶಕ ಕಳೆನಾಶಕ ಸ್ಪ್ರೇ ಮಾಡಲ್ಲ, ಆಮೇಲೆ ಯಾವುದೇ ರೀತಿ ಗೊಬ್ಬರ ಬಳಕೆನೂ ಇಲ್ಲ. ಅಲ್ಲೂ ಏನಿರೋದು, ಕೊನೆಗೆ ಏನಾದ್ರು ಬೇಕು ಅಂದರೆ ಹೋಗಿ ಕೊಯ್ಲು ಮಾಡ್ಕೊಂಡು ಬರ್ಬೋದು. ಅಂದರೆ ಅದೇ ಥರ ಇರೋದು ಕಾಡು. ಆಮೇಲೆ ಯಾವುದೇ ನಿರ್ವಹಣೆ ಬೇಕಾಗಿಲ್ಲ ಅಲ್ಲಿ. ಯಾರೂ ಅದನ್ನು ಬೆಳೆಸ್ಬೇಕಾಗಿಲ್ಲ, ಅದನ್ನೇನು ಅದ್ರ ಕಡೆ ಗಮನನೂ ಕೊಡಬೇಕಾಗಿಲ್ಲ. ಅದೇ ರೀತಿ ನಮ್ಮ ತೋಟನ ಅಡವಿ ತೋಟ ಅಂದರೆ ಕಾಡು ಥರ ನಮ್ಮ ತೋಟ ಕಾಡು ಥರ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ. ಓಕೆ. ಸೊ ಈಗ ಅಡವಿ ತೋಟದಲ್ಲಿ ತಾವು ಜೀವಂತ ಬೇಲಿಗಳ ಬಗ್ಗೆ ಮಾಹಿತಿ ಕೊಡ್ಬೋದಾ? ಏಕೆಂದರೆ ಜೀವಂತ ಬೇಲಿಗಳು ತಾವು ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಾ, ಮಾಡಿದ್ದೀರಾ ಅಂತೆಲ್ಲ ಕೇಳ್ಪಟ್ಟಿದ್ದೆ. ಹಾಗಾಗಿ ತಮ್ಮ ಜೀವಂತ ಬೇಲಿಗಳು ಹೆಂಗಿದೆ ಏನು ಅನ್ನೋದನ್ನು ತೋರಿಸ್ಬೋದಾ ತಮ್ಮ ಅಡವಿ ತೋಟದಲ್ಲಿ? ಈಗ ನಮ್ಮ ಅಡವಿ ತೋಟ ಅನ್ನೋದಕ್ಕೆ ಈಗ ಫಸ್ಟ್ ನನಗೆ ಉದಾಹರಣೆ, ಈಗ ಮರಗಳ ಬಗ್ಗೆ ಮಾತಾಡ್ತಾ ಹೋಗೋಣ, ಜೊತೆಗೆ ಬೇಲಿ ಬಗ್ಗೆ ಮಾತಾಡೋಣ. ನೋಡ್ಬೋದು ಇಲ್ಲೊಂದು ನೆಲ್ಲಿ ಮರ ಇದೆ, ಚಿಕ್ಕ ನೆಲ್ಲಿ. ಇದೇನು ಏನು ನಿರ್ವಹಣೆ ಇಲ್ಲ, ಗಿಡ ಹಾಕಿದ್ವಿ ಮರ್ತೋಗಿದೆ ಅಷ್ಟೇ. ನಾವು ಗಿಡ ಹಾಕಿದ್ವಿ ಅಷ್ಟೇ, ಇನ್ನೇನು ಮಾಡಿಲ್ಲ ಕೆಲಸ ಇದಕ್ಕೆ. ನೋಡ್ರಿ ಈಗ ನೆಲ್ಲಿಕಾಯಿ ಹರ್ಕೊಳ್ಳೋದು ತಿನ್ನೋದು, ಈ ಥರದ್ದೆಲ್ಲ ವೈವಿಧ್ಯ ಮರ ಗಿಡಗಳು ಹಾಕೊಂಡಿದೆ. ನೋಡ್ರಿ ಇದು ಕಾಡು ಅಮಟೆ ಅಂತ. ಇದು ಅಮಟೆಕಾಯಿ ಸ್ವಲ್ಪ ದಪ್ಪ ಬರುತ್ತೆ, ವೈಲ್ಡಾಗಿರುತ್ತೆ, ಭಾಳ ರುಚಿ ಇರುತ್ತೆ, ಉಪ್ಪಿನಕಾಯಿ. ಇದು ವೈಲ್ಡ್ ವೆರೈಟಿ ಅಮಟೆಕಾಯಿ. ನೋಡ್ರಿ ಇಲ್ಲಿ ಪಕ್ಕದಲ್ಲಿ ಬಂದರೆ ಇದು ಬೀಟೆ ಇದೆ, ಭಾಳ ಎಕ್ಸ್ಪೆನ್ಸಿವ್ ಮರ, ಭಾಳ ದುಬಾರಿ ಮರ ಇದು ಬೀಟೆ. ಇದು ದ್ವಿದಳ ಜಾತಿದು ಇದು. ಓಕೆ. ಈಗ ನಾವು ಡೈ ಕಾಟು ಹೇಳಿದ್ವಿ, ಮೊನಕಾಟು ಇವೆಲ್ಲ ಇರಬೇಕು, ಎಲ್ಲ ಥರದ್ದು ಗಿಡ ಮರಗಳು. ಅದರಲ್ಲಿ ಭಾಗವಾಗಿ ನೋಡ್ರಿ ಬೀಟೆ, ಅದ್ರ ಮಧ್ಯೆ ಹಲಸು, ಅದ್ರ ಪಕ್ಕ ಮತ್ತೆ ನೆಲ್ಲಿ, ಅದ್ರ ಪಕ್ಕ ಹೊನ್ನೆ, ಅದು ಮತ್ತೆ ಬೀಟೆ, ಆ ಕಡೆ ತೇಗ. ನೋಡ್ರಿ ಇಲ್ಲಿ ಒಂದು 10x10 ಜಾಗದಲ್ಲಿ ಒಂದು 7-8 ಮರ ಇದೆ. ಅಂದರೆ ನಿಮಗೆ ಅಂದರೆ ಇಷ್ಟು ಕಡಿಮೆ ಜಾಗದಲ್ಲಿ ಇಷ್ಟೊಂದು ಮರಗಳು ಬೆಳ್ಸೋಕೆ ಅವಕಾಶ ಇದೆ. ಅಲ್ಲಿ ನೋಡ್ಬೋದು ನೀವು ಎಲ್ಲವೂ ಎಷ್ಟು ಎತ್ತರ ಹೋಗಿದ್ದಾವೆ ಅಂತ. ನೋಡ್ರಿ ಎತ್ತರನೂ ಸುಲಭವಾಗಿ ಎತ್ತರ ಹೋಗಿದ್ದಾವೆ. ನಾವೇನಿಲ್ಲ ಆರೇ ಸವರಿಲ್ಲ, ಏನಿಲ್ಲ. ಯಾಕೆ ಅಷ್ಟು ನೆಟ್ಟಿಗೆ ಸ್ಟ್ರೈಟಾಗಿ ಅಷ್ಟು ಮೇಲೆ ಚೆನ್ನಾಗಿ ಹೋಗಿದ್ದಾವೆ ಅಂದರೆ ನಮ್ಗೆ ಯಾವಾಗಲೂ ಈಗ ಮುಟ್ಟಬೇಕು, ಏನಾದ್ರು ಬೇಕು ಅಂದರೆ ನೇರವಾಗಿದ್ದರೆ ಮರ ಅದಕ್ಕೆ ಬೆಲೆ ಜಾಸ್ತಿ. ಅದೇ ಚೆನ್ನಾಗಿ ಏನಾದ್ರು ಮಂಚ ಗಿಂಚ ಬಾಗಿಲು ಏನಾದ್ರು ಮಾಡಿಸ್ತೀವಿ ಕಿಟಕಿ ಅಂದರೆ. ಇಲ್ಲಿ ಕಾಂಪಿಟೇಷನ್ ಆಗಿದೆ. ಅಂದರೆ ಒಂದ್ರ ಪಕ್ಕ ಒಂದು ಇರೋದ್ರಿಂದ ಹತ್ತತ್ರ
ಯಾರು ಮೇಲೆ ಹೋಗ್ತೋ ಅದಕ್ಕೆ ಬಿಸಿಲು ಸಿಗುತ್ತೆ ಅಂದ್ಬಿಟ್ಟು ಸುಲಭವಾಗಿ ಮೇಲೆ ಹೋಗಿದೆ. ಯಾವುದು ಅರೆ ಸೌರ ಪ್ರಮೇಯನೇ ಇಲ್ಲ ಇಲ್ಲಿ. ಈಗ ಅದೊಂದು ಕೆಲಸ. ಈಗ ಅರೆ ಕ್ಲೀನ್ ಕಟ್ ಮಾಡೋದು ಸ್ಟ್ರೈಟ್ ಹೋಗಲಿ ಅಂದ್ಬಿಟ್ಟು ಈಗ ಆ ಸಮಸ್ಯೆನ ನಮಗಿಲ್ಲ. ಸುಲಭವಾಗಿ ನೋಡಿ ಇಷ್ಟೊಂದೆಲ್ಲ ಮರಗಳು ಹಾಕೊಂಡಿದ್ದೀವಿ. ನಮ್ಮ ತೋಟದಲ್ಲಿ ಮಾಗನಿ ಇದೆ, ಆಮೇಲೆ ಈ ಒನ್ನೆ, ಬೀಟೆ, ರಕ್ತಚಂದನ, ಆಮೇಲೆ ಒಳೆಮತ್ತಿ, ಕರಿಮತ್ತಿ, ಮಾವು, ಹಲಸು, ಆಮೇಲೆ ಎಲ್ಲ ರೀತಿ ವೈವಿಧ್ಯವಾದ ಗಿಡ ಮರಗಳು ಎಲ್ಲವನ್ನೂ ಜೋಡಣೆ ಮಾಡಿದ್ದೀವಿ. ಮರಗಳು ಎಲ್ಲವೂ ಇದಾವೆ ಇಲ್ಲಿ, ಎಲ್ಲ ಥರದ ಜಾತಿ ಮರಗಳು. ಜೀವಂತ ಬೇಲಿ ಬಗ್ಗೆ ಹೇಳ್ತಾ ಇದ್ವಿ ನೋಡ್ರಿ. ಈಗ ಇದು ಬಿಲ್ವಪತ್ರೆ ಇದು ಮರನೇ. ಈಗ ನೋಡಿ ನಮ್ದು ಅಡಿಕೆ ಗಿಡದ ಮಧ್ಯೆನೇ ಹಾಕ್ಕೊಂಡಿದ್ದೀವಿ. ಅಂದರೆ ಅದು ಬಿಲ್ಪತ್ರೆ ಅಷ್ಟು ಪ್ರಾಮುಖ್ಯತೆ ಇದೆ ಅದಕ್ಕೆ. ಅದನ್ನು ದೇವರು ಪೂಜೆಗೆ ಯೂಸ್ ಮಾಡ್ತೀವಿ. ಜೊತೆಗೆ ಅದು ಎಲೆ ಏನಿದೆಯಲ್ಲ ಅದು ಚಿಗುರು ತಿಂದರೆ ನಮ್ಮಲ್ಲಿರೋ ವಿಷ ಕಡಿಮೆ ಆಗುತ್ತೆ ಅಂತ ಬಾಡಿಯಲ್ಲಿರೋ. ಅದು ಮೆಡಿಸಿನ್ ಆಗು ಯೂಸ್ ಮಾಡ್ಕೋಬೋದು. ಆಮೇಲೆ ನಮ್ಮ ಈಗ ಶಿವರಾತ್ರಿ ಹಬ್ಬಕ್ಕೆ ಕೆಲವು ಪೂಜೆಗೂ ಇರಲಿ ಅಂದ್ಬಿಟ್ಟು ಒಂದು ಬಿಲ್ಪತ್ರೆ ಮರ ಹಾಕೊಂಡಿದ್ವಿ. ಅದೇ ಥರ ಈಗ ಬೇಲಿ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿರಿ, ಈಗ ಬೇಲಿಯಲ್ಲಿ ನಮಗೆ ತರಕಾರಿ ಸಿಗೋಕ್ಕೂ ಅವಕಾಶ. ಬೇಲಿಯಲ್ಲಿ ನೆಲಬಸ್ಲೆ ಅಂತಾರೆ ಇದು. ನೋಡಿ ಸುಲಭವಾಗಿ ನಮ್ಮಲ್ಲಿ ಬರ್ತಾಯಿದ್ವಿ. ಏನು ನಾವೇನು ಹಾಕಿಲ್ಲ, ಅದು ಅದೇ ಸಹಜವಾಗಿ ಬೆಳೀತಾ ಇದೆ. ಸೊಪ್ಪು ಬೇಕು ಅಂದರೆ ಸೊಪ್ಪಿಗೆ ಹಾಕ್ಕೊಂಡು ಹೋಗ್ಬೋದು. ಅದ್ರ ಜೊತೆ ನೋಡಿ ಇಲ್ಲಿ ಯಾವುದೋ ಒಂದು ಮಲ್ಲಿಗೆ ಹೂವಿನ ಗಿಡ ಇದು. ಮಲ್ಲಿಗೆ ಹೂವಿನ ಸೀಸನಲ್ಲಿ ಮಲ್ಲಿಗೆ ಬಿಡುತ್ತೆ. ಹೂವು ಸರ್ ಜೀವಂತ ಬೇಲಿಗಳು ಜೀವಂತ ಬೇಲಿಗಳಂತ ಯಾಕೆ ಕರೆದ್ರೆ? ಅಂದರೆ ಬೇಲಿನೇ ಹಾಕಿದ್ರೆ ಬೇಲಿ ಪಕ್ಕದೇ ಇರೋದಾ ಏನಿದು? ಈಗ ತಂತಿ ಬೇಲಿ ಮಾಡ್ಬೋದು ನೋಡ್ರಿ. ಅಲ್ಲಿದೆ ನಮ್ಮದು ಕಲ್ಲಿದೆ, ತಂತಿ ಇದೆ, ಅದು ತಂತಿ ಬೇಲಿ. ಓಕೆ, ಅದು ಒಂಥರ ಪ್ರೊಟೆಕ್ಷನ್ನು. ಆದರೆ ಅದಕ್ಕೆ ಜೋರ ಗಾಳಿ ಬೀಸಿದ್ರೆ ಗಾಳಿ ನಿಲ್ಲಿಸೋ ಶಕ್ತಿ ಇಲ್ಲ. ಬಿಸಿಲು ಬಂದರೆ ಮಧ್ಯಾಹ್ನ ಜೋರು ಬಿಸಿಲಿದ್ರೆ ಅದನ್ನು ತಡೆಯೋ ಶಕ್ತಿ ಇಲ್ಲ. ಜೀವಂತ ಬೇಲಿ ಅಂದರೆ ಹೊರಗಡೆಯಿಂದ ಜೋರಾಗಿ ಬೀಸೋ ಗಾಳಿ, ಬಿರುಗಾಳಿನ ತಡಿಬೇಕು, ಅದು ಬೇಲಿ. ಓಕೆ, ಆಮೇಲೆ ಬಿಸಿಲು, ಮಧ್ಯಾಹ್ನದ ಬಿಸಿಲು, ಜೋರು ಬಿಸಿಲು ಇರುತ್ತೆ ಮಧ್ಯಾಹ್ನದ ಮೇಲೆ 3 ಗಂಟೆ ಮೇಲೆ 4 ಗಂಟೆ ಮೇಲೆ. ಆ ಬಿಸಿಲನ್ನು ನಾವು ಅಲ್ಲೇ ಬೇಲಿಯಲ್ಲೇ ತಡಿಬೇಕು. ಒಳಗಡೆ ತೋಟದ ಒಳಗಡೆ ಬರದೆ ನಮಗೆ ಯಾವುದು ತೊಂದರೆ ಆಗ್ದಂಗೆ ಅಲ್ಲೂ ತಡಿಬೋದು. ಇವೆರಡೂ ಉದ್ದೇಶಕ್ಕೆ ಮಾಡೋದೇ ಜೀವಂತ ಬೇಲಿ. ಈಗ ನಮ್ಮಲ್ಲಿ ನೋಡ್ಬೋದು ಜೀವಂತ ಬೇಲಿ ಅಂದರೆ ಇಲ್ಲಿ ನಿರಂತರವಾಗಿ ಯಾವ್ದಾರ ಒಂದು ಗಿಡ ಅಚ್ಚಗಿರಲೇಬೇಕು. ನಾವು ಹೇಳೋದು ಬೇಸಿಗೆಯಲ್ಲೂ ಅಚ್ಚಗಿರೋ ಗಿಡ ಅಂದರೆ ಹೊಂಗೆ ಮರ. ನಾವು ಆದಷ್ಟು ಹೊಂಗೆ ಗಿಡಗಳನ್ನೇ ಭಾಳ ಹಾಕೊಂಡಿದ್ದೀವಿ. ಗೊಬ್ಬರದ ಗಿಡನೂ ಭಾಳ ಇದ್ದಾವೆ. ಇಲ್ಲಿ ಎಲ್ಲ ಥರದ್ದು ಬೇಲಿಯಲ್ಲಿ ಗಿಡ ಮರಗಳನ್ನ ಜೋಡಣೆ ಮಾಡಿದ್ದೀವಿ. ಯಾವ ನೀರು ಕೇಳೋವಲ್ಲ ಇಲ್ಲಿ, ಎಲ್ಲವೂ ಬರೀ ಮಳೆಯಲ್ಲಿ ಬೆಳೆ ಅಂತ. ನೋಡ್ರಿ, ಇದು ಸೀತಾಫಲ. ನಮಗೆ ಹಣ್ಣು ಸಿಕ್ತು, ಹಣ್ಣಿನ ಜೊತೆ ನಮಗೆ ಇಲ್ಲಿ ಬೇಲಿ ಹಾಕೋ ಅವಕಾಶ ಗಿಡ ಅದು. ಅದೇ ರೀತಿ ಹೊಂಗೆ ಮರ ನೋಡಿದ್ರಿ, ಆಮೇಲೆ ಸೀತಾಫಲದ ಬಗ್ಗೆ ಹೇಳಿದೆ. ನೋಡಿ, ಇಲ್ಲೊಂದು ಬೇವಿನ ಮರ, ಇದು ನಾವೇನು ಹಾಕಿಲ್ಲ. ಬೇವು ನ್ಯಾಚುರಲ್ಲ ಬರುತ್ತೆ ನಮ್ಮಲ್ಲಿ. ಕರಿಬೇವು ನ್ಯಾಚುರಲ್ಲ ಬರುತ್ತೆ. ಇಲ್ಲೇ ಇದೆ ಮುಂದೆ ನೋಡುವಂತ್ರಿ. ಇದು ತೇಗ ಆಲ್ರೆಡಿ ಮೇಲೋಗಿದೆ. ಆದರೆ ತೇಗದ ಸಮಸ್ಯೆ ಏನು ಅಂದರೆ ಬೇಸಿಗೆಯಲ್ಲಿ ಫುಲ್ ಖಾಲಿ ಆಗ್ಬಿಡುತ್ತೆ ಎಲೆ. ಆವಾಗ ಬಿಸಿಲು ಜೋರಾಗುತ್ತೆ ನಮ್ಮ ತೋಟಕ್ಕೆ. ಅದನ್ನು ನಿಯಂತ್ರಣ ಮಾಡೋಕ್ಕೆ ಈಗ ಹೊಂಗೆ ಮರ ಹಾಕ್ಕೊಂಡಿದ್ದೀವಿ. ಅಂದರೆ ಬೇಸಿಗೆಯಲ್ಲಿ ಬೇಗ ಎಲೆ ಬಂದುಬಿಡುತ್ತೆ ನಮಗೆ. ಆಮೇಲೆ ಮಾಗನೆ ಹಾಕ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ನೋಡಿರಿ, ಹೊಂಗೆ ಕೆಲವೊಂದು ಬೀಜನೇ ಹಾಕ್ಬಿಟ್ಟಿದ್ದೀನಿ ಡೈರೆಕ್ಟ್. ಬರೀ ಬೀಜ ಹಾಕಿರೋ ಸಾಕು, ಸುಲಭವಾಗಿ ಹೊಂಗೆ ಗಿಡ ಬೆಳೆಯೋಕ್ಕೆ ಅವಕಾಶ. ಏನು ಅದಕ್ಕೆ ಗುಂಡಿ ಹೊಡಿಬೇಕೆಲ್ಲ, ಗಿಡನೇ ಹಾಕ್ಬೇಕು ಅಂತಲೇ ಇಲ್ಲ. ಈಗ ಅವಕಾಶ ಇದ್ದರೆ ಗಿಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಆದರೆ ಬೀಜ ಅರ್ಧ ಅಡಿಗೆ ಒಂದೊಂದು ಉರ್ಸಿದ್ದೀವಿ ಇಲ್ಲಿ. ನೋಡಿರಿ, ಇದು ನಮಗೆ ತೊಂದರೆ ಆಗ್ತಾಯಿದೆ, ಒಳಗೆ ಬರ್ತಾಯಿದೆ. ಆ ದಾರಿಗೆ ಕಡಿಯೋದು, ಸೊಪ್ಪು ಸಿಗುತ್ತೆ, ಸೊಪ್ಪು ತಗೊಂಡು ಮತ್ತೆ ತೋಟಕ್ಕೆ ಹಾಕ್ಕೋಬೋದು. ಅಂದರೆ ಇಷ್ಟು ಸುಲಭವಾಗಿ ಬೆಳೆಯೋಕ್ಕೆ ಅವಕಾಶ. ನೋಡಿ, ಇದು ಬೀಟೆ ಮರ, ಇದು ಬೀಟೆ. ಅದು ನೋಡಿ ಬೇವು. ನೋಡಿ, ಶ್ರೀಗಂಧನೂ ಬೆಳಿತೈತಿಲ್ಲ, ಒಂದು ಶ್ರೀಗಂಧ ಬರ್ತೈತೆ. ಆಮೇಲೆ ಇಲ್ಲಿ ನೋಡಿ ಯಾವುದು ಸುಬಾಬುಲ್ ಇದೆ. ನೋಡಿರಿ, ಯಾವುದು ಕುರಿ ಮೇಕೆ ಇದ್ದರೆ ಅವರಿಗೆ ಸೊಪ್ಪಿಗೆ ಆಗುತ್ತೆ. ಅದನ್ನು ನಾವು ತೆಗಿತೀವಿ. ಅದನ್ನು ಬೀಜ ಭಾಳ ಸ್ಪ್ರೆಡ್ ಆಗುತ್ತೆ, ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಆ ಸುಬಾಬುಲ್ಲ ಉಳಿಸಲ್ಲ ನಾವು. ಸಾಮಾನ್ಯ ಅದೊಂದನ್ನು ಕಂಟ್ರೋಲ್ ಮಾಡ್ತೀವಿ. ಅದು ಮತ್ತು ಲಂಟಾನ. ಆದರೆ ನೋಡಿ, ಲಂಟಾನ ನಮ್ಮ ಬೇಲಿ ಪ್ರೊಟೆಕ್ಷನ್. ನೋಡಿ, ಆ ಕಡೆ ಇದೆ ಲಂಟಾನ, ನಮ್ಮ ಕಡೆ ಇಲ್ಲ. ಲಂಟಾನ ಅಷ್ಟು ದಟ್ಟವಾಗಿರೋದ್ರಿಂದ ನೋಡಿ ಯಾರೂ ಒಳಗಡೆ ಬರೋಕ್ಕಾಗಲ್ಲ. ಪ್ರಾಣಿಗಳಿಗೂ ಬರೋಕ್ಕೆ ಅವಕಾಶ ಇಲ್ಲ, ಮನುಷ್ಯರಿಗೂ ಬರೋಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಭಾಳ ಸುಲಭವಾಗಿ ಬೇಲಿ ಕಟ್ಕೋಬೋದು ಈ ಥರ ಎಲ್ಲ ಥರದ ಗಿಡ ಮರಗಳನ್ನ ಜೋಡಣೆ ಮಾಡೋದ್ರಿಂದ. ನೋಡಿ, ಅದ್ರ ಜೊತೆ ಇಲ್ಲೊಂದು ಬೋನಸ್ಸಾಗಿ ಇಲ್ಲೇನೋ ಒಂದು ಬರ್ತಾಯಿದೆ, ಅಲ್ಲಿ ನೋಡ್ಬೋದು ನೀವು. ಅಲ್ಲೊಂದು ಉತ್ತ ಬರ್ತೈತಿ. ಈಗ ಅಂದರೆ ಅದು ನಮ್ಮ ಮಣ್ಣಿನ ಫಲವತ್ತತೆ ತೋರಿಸುತ್ತದೆ ಉತ್ತ. ಅದಕ್ಕೆ ನೋಡಿರಿ, ಇಲ್ಲೊಂದು ಕರಿಬೇವಿನ ಗಿಡ. ನಮ್ಮ ಮನೆಗೆ ಕರಿಬೇವು ಬೇಕಪ್ಪ, ಅದಕ್ಕೆ ಅಂಗಡಿಗೆ ಹೋಗ್ಬೇಕಾ? ನೋಡಿರಿ, ಬೇಲಿಯಲ್ಲಿ ಸುಲಭವಾಗಿ ಬಂದೈತಿ, ಮುರ್ಕೊಂಡು ಹೋಗೋದಷ್ಟೇ ಕೆಲಸ. ಹಂಗೆ ಎಲ್ಲ ರೀತಿಯ ಬೆಳೆಗಳನ್ನ ಇಲ್ಲೂ ಜೋಡಣೆ ಮಾಡ್ಬೋದು. ಹಣ್ಣಿನ ಗಿಡಗಳು,
ಹಣ್ಣಿನ ಗಿಡಗಳು ಸೀತಾಫಲ ಭಾಳ ಜೋಡಣೆ ಮಾಡಿದ್ದೀನಿ. ಸೀತಾಫಲ ಇದೆ, ಪೇರ್ಲೆ ಇದೆ, ಆಮೇಲೆ ನೆಲ್ಲಿ ಹಾಕ್ಕೋಬೋದು, ಆಮೇಲೆ ಬೆಟ್ಟದ ನೆಲ್ಲಿ ಹಾಕ್ಕೋಬೋದು. ನೋಡಿ ಈ ಥರದ್ದೆಲ್ಲನೂ ಬೇಲಿಲಿ ಹಾಕ್ಕೊಳೋದ್ರಿಂದ ನಮ್ಮ ಬೇಲಿ ಭಾಳ ತಂಪಿರುತ್ತೆ. ಆಮೇಲೆ ಆ ಪಕ್ಕದಾಗಿರೋರಿಗೆ ಕಾಣಲೇಬಾರ್ದು ನಮ್ಮ ತೋಟದಲ್ಲಿ ಏನಿದೆ, ಏನು ನಡೀತಾ ಇದೆ ಅಂತ. ಈಗ ನೋಡಿದ್ರೇ ಆಸೆ ಆಗೋದು, ಯಾವುದೋ ಒಂದು ಹಣ್ಣು ನೋಡಿದ್ರೇ ಆಸೆ ಆಗೋದು ಕೇಳಬೇಕು ಅಂತ. ಈ ಬೇಲಿ ದಟ್ಟವಾಗಿ ಇಟ್ಕೊಳ್ಳೋದ್ರಿಂದ ಒಳಗಡೆ ಏನಿದೆ ಅನ್ನೋದು ಕಾಣಿಸ್ಲೇ ಇಲ್ಲ ಅಂದಮೇಲೆ ನಮಗೆ ಆ ಥರದ್ದು ಆಸೆ ಪಟ್ಟು ಒಳಗೆ ಬರೋರು ಕಡಿಮೆ ಆಗ್ತಾರೆ. ಹಾಗಾಗಿ ಭಾಳ ಸುಲಭವಾಗಿ ಈಗ ಬೆಳೆಯೋಕ್ಕೆ ಅವಕಾಶ. ಆಮೇಲೆ ಈ ಬೇಸಿಗೆಯಲ್ಲಿ ಒಂದು ಹನಿ ನೀರು ಕೊಡೋಲ್ಲ ನಾವು ಇಲ್ಲಿ. ಅದನ್ನು ನೀರು ಕೊಡೋಕ್ಕೆ ಅವಕಾಶವೇ ಇಲ್ಲ, ನೀವು ಕೊಡೋದು ಇಲ್ಲ ಇಲ್ಲಿ. ಏನಿದ್ರು ಮಳೆಗಾಲದಲ್ಲಿ ಇಲ್ಲಿ ಏನಿದ್ರು ಗಿಡಗಳು ಹಾಕ್ಕೊಂಡಿರ್ತೀವಿ, ಅವು ಸುಲಭವಾಗಿ ಬೆಳೆಯೋಕ್ಕೆ ಅವಕಾಶ. ನೋಡಿ ಇಲ್ಲೊಂದು ಎಷ್ಟು ದೊಡ್ಡ ಉತ್ತ ಬಂದಿದೆ ನೋಡಿ. ಇದು ಮಾಗನಿ ಮರ, ಇದು ಮಾಗನಿ ಅಂತ. ಇದು ಯಾವಾಗಲೂ ಹಚ್ಚಗಿರುತ್ತೆ ಎಲೆ. ಇದು ಬೇಸಿಗೆಯಲ್ಲಿ ಯಾವಾಗಲೂ ಎಲೆ ಉದುರ್ಸಲ್ಲ. ನೋಡಿ ಈ ಥರದ್ದನ್ನು ನಾವು ಹಾಕ್ಕೊಳ್ಳೋದ್ರಿಂದ ಬೇಲಿಯಲ್ಲಿ ಬೇಸಿಗೆಯಲ್ಲಿ ಸ್ವಾಭಾವಿಕವಾಗಿ ನಮ್ಮ ತೋಟ ತಣ್ಣಗಿರುತ್ತೆ. ಇದು ಪಶ್ಚಿಮಕ್ಕಿರೋದು. ಪಶ್ಚಿಮಕ್ಕೆ ಮಾತ್ರ ನಾವು ಬೇಲಿ ಇರಲೇಬೇಕು ತೋಟಕ್ಕೆ, ಪಶ್ಚಿಮಕ್ಕೆ ದಕ್ಷಿಣಕ್ಕೆ. ನಾವು ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಎಷ್ಟು ಚೆನ್ನಾಗಿ ಬೇಲಿ ಇಟ್ಕೊತೀವೋ ಅಷ್ಟು ನಮ್ಮ ತೋಟಕ್ಕೆ ಅದು ಸಹಕಾರಿಯಾಗಿರುತ್ತೆ. ಯಾಕೆ ಪಶ್ಚಿಮಕ್ಕೆ ಮತ್ತು ದಕ್ಷಿಣಕ್ಕೆ? ಮಧ್ಯಾಹ್ನದ ಬಿಸಿಲು ಬರದೇ ಜೋರು ಇಲ್ಲಿ, ಚಳಿಗಾಲದ ಬಿಸಿಲು ಆ ಕಡೆ ಜೋರು ಇರುತ್ತೆ. ನೋಡಿರಿ ಇಲ್ಲಿ ಸುಟ್ಟೋಗಿದೆ ನಮ್ದು ಅಡಿಕೆ ಗಿಡ, ನೋಡ್ಬೋದು ನೀವು ಇಲ್ಲಿ ಹೆಂಗೆ ಸುಟ್ಟಾಕೈತೆ ನೋಡಿರಿ ಬಿಸಿಲಿದಲ್ಲಿ. ಇದು ಬಿಸಿಲಿಗೆ ಸುಟ್ಟೋಗಿರೋದು. ಇದು ನೋಡಿ ಕರೆಕ್ಟ್ ಈ ಜಾಗನೇ ಸುಡೋದು, ಈ ಮೂಲೆ ನೋಡಿರಿ. ಇದೆಲ್ಲ ಸಮಸ್ಯೆ ಯಾಕಾಗಿದೆ ಅಂದರೆ ಬಿಸಿಲು. ಈಗ ಅದನ್ನು ನಾವು ಇಲ್ಲೇ ತಡೆದ್ಬಿಟ್ರೆ ಸ್ವಾಭಾವಿಕವಾಗಿ ನಮ್ಮ ತೋಟ ಚೆನ್ನಾಗಿರುತ್ತೆ. ಹೆಂಗೆ ತಡಿತಾ ಇದ್ದೀರಿ ಇದನ್ನು? ಈಗ ಈ ಜೀವಂತ ಬೇಲಿನೂ ತಡೆಯೋದಕ್ಕೆ ಸಾಧ್ಯ. ಈ ಥರದ್ದೆಲ್ಲ ಗಿಡ ಮರಗಳು ದಟ್ಟವಾಗಿ ಬೆಳೆಯೋದ್ರಿಂದ ಇಲ್ಲಿ ಬಿಸಿಲು ಸ್ವಾಭಾವಿಕವಾಗಿ ಒಳಗಡೆ ಬರಲ್ಲ. ಆ ಥರ ಎಲ್ಲ ಥರದ ಗಿಡ ಮರಗಳನ್ನ ಇಲ್ಲಿ ಜೋಡಣೆ ಮಾಡಿದ್ದೀವಿ. ಇಲ್ಲೆಲ್ಲ ನೋಡ್ಬೋದು ನೀವು ಎಷ್ಟು ದಟ್ಟವಾಗಿ ಬೆಳೆದಿದೆ ನಮ್ಮ ಬೇಲಿ ಅಂತ. ಏನು ಸುಲಭದ ಎಫರ್ಟ್ ಇದು, ಏನು ಕಷ್ಟ ಇಲ್ಲ. ಇದು ಯಾವುದು ನೀರು ಕೇಳೋಂಗಿಲ್ಲ, ಗೊಬ್ಬರ ಕೇಳೋಂಗಿಲ್ಲ, ಏನಿಲ್ಲ. ಇಲ್ಲಿ ಇದೇ ಗೊಬ್ಬರ ಇಲ್ಲೇ ಉತ್ಪತ್ತಿ ಆಗುತ್ತೆ, ನೀರು ಬೇಕಾಗಿಲ್ಲ. ಎಲ್ಲ ಯಾರು ನೀರು ಕೇಳಿದಾರ ಮರಗಳೇ ಹಾಕ್ಕೊಂಡಿರೋದು. ಆಮೇಲೆ ಮೇಲಾಗಿ ಹೊಂಗೆ ಮರನೇ ಯಾಕೆ ಒತ್ಕೊಟ್ಟು ಹೇಳ್ತೀನಿ ನಾನು ಅಂದರೆ, ಕುರಿ ಮೇಕೆ ದನ ತಿನ್ನಲ್ಲ, ಹಾಗಾಗಿ ಅವ್ರದ್ದು ಕಾಟ ಇರಲ್ಲ, ಸುಲಭವಾಗಿ ಬೆಳೆಯುತ್ತೆ. ಆಮೇಲೆ ಅಂಥ ಏನಾರು ಒಂದು ಪಕ್ಷ ಎಡವಟ್ಟಾಗಿ ಬೆಂಕಿ ಗಿಂಕಿ ಬಿದ್ದರೂ ಈಗ ಸ್ವಲ್ಪ ಸಾಯಲ್ಲ. ಇದು ಹೊಂಗೆ ಮರ ಅಷ್ಟು ಗಟ್ಟಿ ಮರ ಅದು, ಹಾಗಾಗಿ ಸುಲಭವಾಗಿ ಬೆಳೆಯೋಕ್ಕೆ ಅವಕಾಶ. ನೋಡ್ಬೋದು ಇಲ್ಲಿ ನೋಡಿ, ಇಲ್ಲೊಂದು ಕರಿಬೇವಿನ ಗಿಡ ಇದೆ. ಎಲ್ಲ ಥರದ್ದು ಇದು ಬಾಗಿ ಮರ ಅಂತ, ಇದು ಬಾಗಿ ಮರ ಇದೆ ಇಲ್ಲೊಂದು. ಈ ಥರದ್ದು ಎಲ್ಲ ಗಿಡ ಮರಗಳನ್ನ ಭಾಳಷ್ಟು ಜೋಡಣೆ ಮಾಡಿದ್ದೀವಿ ಇಲ್ಲಿ. ನೋಡಿ ನುಗ್ಗೆನೂ ಹಾಕ್ಕೋಬೋದು. ಈಗ ಏನೇನು ಬೆಳೆಯೋಕ್ಕೆ ಸಾಧ್ಯತೆ ಇದೆ ಅನ್ನೋದು ಒಂದು ಉದಾಹರಣೆ. ತರಕಾರಿ ಬೆಳಿಬೋದು ನೋಡಿರಿ, ಸೊಪ್ಪಲ್ಲಿ ನೋಡಿದ್ವಿ, ಸೊಪ್ಪು ಬೆಳಿಬೋದು, ಕರಿಬೇವು ಬೆಳಿಬೋದು, ಸೀತಾಫಲ ಬೆಳಿಬೋದು, ಪೇರ್ಲೆ ಬೆಳಿಬೋದು. ಹಣ್ಣಿನ ಗಿಡಗಳ ಜೊತೆ ಬೆಟ್ಟದ ನೆಲ್ಲಿ ಇದನ್ನೆಲ್ಲ ಬೆಳೆಯೋಕ್ಕೆ ಅವಕಾಶ ಇದೆ. ಹಾಗಾಗಿ ಸುಲಭವಾಗಿ ಬೆಳೆಯೋಕ್ಕೆ ಅವಕಾಶ ಇರೋದ್ರಿಂದ ಎಲ್ಲರೂ ಬೇಲಿ ಅಲ್ಲಿ ಈಗ ಬೇಲಿಯಲ್ಲೂ ಅಡಿಕೆ ಗಿಡ ಹಾಕ್ತಿದ್ದಾರೆ. ಅದು ದುರಂತ. ಈಗ ತೋಟದ ಒಳಗಡೆ ಇತ್ತು ಅಡಿಕೆ, ಈ ಬೇಲಿಗೂ ಬಂದ್ಬಿಟ್ಟೈತೆ. ಈಗ ಬೇಲಿ ಮಹತ್ವನೇ ಕಳ್ಕೊಂಡ್ಬಿಟ್ಟೈತೆ. ಈಗ ಅಲ್ಲೊಂದು ಸ್ವಲ್ಪ ಅಡಿಕೆ ಗಿಡ ಬರ್ತಾವೆ ಅಂದ್ಬಿಟ್ಟು ಅಲ್ಲೂ ಅಡಿಕೆ ಗಿಡ ಹಾಕೋಕ್ಕೆ ಶುರು ಮಾಡಿದ್ದಾರೆ. ಅದ್ರ ಬದಲು ಈ ಥರ ಎಲ್ಲ ಥರದ ಗಿಡ ಮರಗಳನ್ನ ಹಾಕ್ಕೊಳ್ಳೋದ್ರಿಂದ ಕಡಿಮೆ ನೀರಲ್ಲಿ ಅಥವಾ ನೀರೇ ಇಲ್ದಲೆ ಒಳ್ಳೆ ಬೇಲಿ ಕಟ್ಕೊಳಕ್ಕೆ ಅವಕಾಶ.